ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಈ ವಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನೋ ಬಹುದೊಡ್ಡ ಆಸೆ ಇತ್ತು. ವಿಶೇಷ ಅಂತಂದ್ರೆ ಇದೇ ಮೊದಲ ಬಾರಿಗೆ ಮನೆ ಮಂದಿಯಿಂದ ಉತ್ತಮ ಎನಿಸಿಕೊಂಡಿರುವ ಅಶ್ವಿನಿ ಗೌಡಗೆ ವೀಕೆಂಡ್ ನಲ್ಲಿ ಬಿಗ್ ಸರ್ಪ್ರೈಸ್ ಸಿಕ್ಕಿದೆ. ಈ ಸೀಸನ್ ಕೊನೆಯ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಸಿಕ್ಕಿದೆ. ಮನೆಯವರಿಂದ ಈ ವಾರ ಕಳಪೆ ಎನಿಸಿಕೊಂಡ ಧ್ರುವಂತ್ಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಏನ್ ಕಾರಣ ಗೊತ್ತಾ? ಬಿಗ್ ಬಾಸ್ ಕನ್ನಡ ಸೀಸನ್ 12 ತನ್ನ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಈ ಸೀಸನ್ ಅಲ್ಲಿ ಹಲವು ಟ್ವಿಸ್ಟ್ಗಳು, ಡ್ರಾಮಾ, ಟಾಸ್ಕ್ಗಳು ಮತ್ತು ಭಾವನಾತ್ಮಕ ಕ್ಷಣಗಳು ನಡೆದಿವೆ. ಇದೀಗ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರಿಗೆ ಸಿಕ್ಕಿದೆ. ಈ ಮೂಲಕ ಅಶ್ವಿನಿ ಗೌಡ ಅವರು ದೊಡ್ಡ ಕನಸೊಂದು ನನಸು ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು. ಈ ವಾರ ಅಶ್ವಿನಿ ಗೌಡ ಅವರು ಟಾಸ್ಕ್ಗಳಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ರು. ಅವರ ಸ್ಟ್ರೆಂತ್ ಮತ್ತು ಹಠಕ್ಕೆ ಇಡೀ ಮನೆ ಫಿದಾ ಆಗಿತ್ತು. ಇದೇ ಕಾರಣಕ್ಕೆ ಈ ಸೀಸನ್ ಕೊನೆಯ ಅಂದ್ರೆ ಈ ವಾರದ ಉತ್ತಮ ಪಟ್ಟ ಅಶ್ವಿನಿ ಗೌಡ ಅವರಿಗೆ ಲಭಿಸಿತು. ಇನ್ನು ಸೀಸನ್ ಮುಗಿತಾ ಬಂತು, ಕಿಚ್ಚನ ಚಪ್ಪಾಳೆ ಸಿಗೋದಿಲ್ವೇನೋ ಅಂದ್ಕೊಂಡಿದ್ದ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಎಮೋಷನಲ್ ಆಗಿ ರಾಜಮಾತೆ ಕಿಚ್ಚನ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಹೌದು, ವಾರದ ಕತೆ ಕಿಚ್ಚನ ಜೊತೆ ಇಂದಿನ ವೀಕೆಂಡ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವರಿಗೆ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಕುರಿತು ಪ್ರೋಮೋ ಕೂಡ ರಿಲೀಸ್ ಆಗಿ ವೈರಲ್ ಕೂಡ ಆಗ್ತಿದೆ. ಇದರ ಜೊತೆಗೆ ಇದೀಗ ಮತ್ತೊಂದು ಪ್ರೋಮೋವನ್ನ ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿದೆ. ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ಗೆ ಈ ಸೀಸನ್ ಕೊನೆಯ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಇಡೀ ವಾರದ ಎಪಿಸೋಡ್ಗಳನ್ನ ಕುಳಿತುಕೊಂಡು ನೋಡಿದಾಗ ನನಗೆ ಕಾಣಿಸಿದ್ದು ಒಂದು ವ್ಯಕ್ತಿಯ ಹಠ, ಫೋಕಸ್ ಮಾತ್ರ. ಎಲ್ಲಿ ಅವಮಾನಗಳಾಗ್ತವೆಯೋ ಅದೇ ಬಾಯಿಗಳಿಂದ ನಾವು ಹೊಗಳಿಸ್ಕೊಳ್ತೀವಿ ಅಲ್ವಾ, ಅಲ್ಲಿಯೇ ಗೆಲುವಿನ ಪ್ರಾರಂಭ. ಈ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ಗೆ ಎಂದಿದ್ದಾರೆ ಕಿಚ್ಚ ಸುದೀಪ್. ಬಿಗ್ ಬಾಸ್ ಶುರುವಿನಿಂದಲೂ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ಗೆ ಈ ಸೀಸನ್ ಅಲ್ಲಿ ಒಂದೇ ಒಂದು ಸಲ ಆದ್ರೂ ಕ್ಯಾಪ್ಟನ್ ಆಗಬೇಕು, ಕಿಚ್ಚನ ಚಪ್ಪಾಳೆ ತಗೊಳ್ಬೇಕು ಅನ್ನೋ ದೊಡ್ಡ ಆಸೆ ಇತ್ತು. ಅದು ಈ ಸೀಸನ್ ಕೊನೆಯಲ್ಲಿ ಈಡೇರಿದೆ. ಕಿಚ್ಚನ ಚಪ್ಪಾಳೆ ಸಿಕ್ಕ ಖುಷಿಯಲ್ಲಿ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಎಮೋಷನಲ್ ಆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು, ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ತಪ್ಪದೆ ಕಮೆಂಟ್ ಮಾಡಿ.